ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ರಾಜ್ಯದಲ್ಲಿ 7 ಸ್ಥಾನಗಳ ಪರಿಷತ್ ಚುನಾವಣೆ ನಡೆಯುತ್ತೆ. 8 ಅಭ್ಯರ್ಥಿಗಳು ಕಣದಲ್ಲಿಟ್ಟಿದ್ದಾರೆ. ಸೊ ಕಾಂಗ್ರೆಸ್ನಿಂದ 4 ಅಭ್ಯರ್ಥಿಗಳಿಗೆ ಯಾವ ಸಮಸ್ಯೆನೂ ಇಲ್ಲ. 5ನೇ ಅಭ್ಯರ್ಥಿಗೆ ಎಷ್ಟು ಮತಗಳು, ಯಾವ ರೀತಿಯ ಕ್ರಾಸ್ ಔಟಿಂಗ್ ಆಗುತ್ತೆ ಅನ್ನೋದನ್ನು ನೋಡಬೇಕು. JDS ಅಖಾಡಕ್ಕೆ ಇಳಿಸಿರುವಂಥ ಅಭ್ಯರ್ಥಿಗೆ ಯಾವ ರೀತಿಯಾಗಿ ಮತಗಳು ಸಿಗುತ್ತೆ, ಗೆಲ್ಲಕ್ಕೆ ಸಾಧ್ಯ ಆಗುತ್ತಾ, ಏನಾದರೂ ಕ್ರಾಸ್ ಔಟಿಂಗ್ ಆಗುತ್ತಾ, ಅಂಥದ್ದು ಏನಾದರೂ ಸಾಧ್ಯತೆ ಇದೆಯಾ? ಕ್ರಾಸ್ ಔಟಿಂಗ್ ಆಗದೇ ಇರೋ ರೀತಿಯಲ್ಲಿ JDSನ ಶಾಸಕರನ್ನು ಉಳಿಸ್ಕೊಳ್ಳೋಕೆ ಕುಮಾರಸ್ವಾಮಿ ಅವ್ರ ಹತ್ರ ಸಾಧ್ಯ ಆಗುತ್ತಾ? ಎಲ್ಲ ಪ್ರಶ್ನೆಗಳಿದ್ದಾವೆ. ಹಾಗಿದ್ದಾಗ ಯಾವ ರೀತಿ ತಯಾರಿ ನಡೆದಿದೆ ಈಗ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೇಲ್ಮನೆ ಚುನಾವಣೆಯಲ್ಲಿ ಅಡ್ಡ ಮತದಾನನ? ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವು ಸಾಧಿಸ್ತಾರಾ? ಮೈತ್ರಿ ಅಭ್ಯರ್ಥಿ ಗೆಲುವು ಸಾಧ್ಯನಾ? ಕುತೂಹಲ ಕೆರಳಿಸಿದ ಮೇಲ್ಮನೆ ಚುನಾವಣಾ ಕಣ. ಹೌದು, ರಾಜ್ಯದಲ್ಲಿ ವಿಧಾನ ಪರಿಷತ್ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. 7 ಸ್ಥಾನಗಳಿಗೆ ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ 4 ಅಭ್ಯರ್ಥಿಗಳ ಆಯ್ಕೆ ದಾರಿ ಸಲೀಸಾಗಿದೆ. ಆದ್ರೆ 5ನೇ ಅಭ್ಯರ್ಥಿಯ ಗೆಲುವಿನ ರಾಜಕೀಯ ಲೆಕ್ಕಾಚಾರಗಳು ಜೋರಾಗಿವೆ. ಈ ನಡುವೆ JDS ಗೋವಿಂದರಾಜು ಅವರನ್ನ ತನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ. ಹೀಗಾಗಿ ಚುನಾವಣೆ ಕಾವು ಪಡೆದುಕೊಂಡಿದ್ದು ಕಾಂಗ್ರೆಸ್ ಮತ್ತು JDS ಮಧ್ಯೆ ಹಣಾಹಣಿ ಏರ್ಪಟ್ಟಿದೆ. ಇನ್ನು ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು ಕಣದಲ್ಲಿದ್ದು, ಒಬ್ಬ ಅಭ್ಯರ್ಥಿ ಗೆಲುವಿಗೆ ತಲಾ 28 ಮತಗಳು ಅಗತ್ಯವಿದೆ. ಮೊದಲ 4 ಅಭ್ಯರ್ಥಿಗಳಿಗೆ ತಲಾ 29 ಮತ ಹಾಕಿಸಲು ತೀರ್ಮಾನ ಮಾಡಲಾಗಿದೆ. ಓರ್ವ ಅಭ್ಯರ್ಥಿಗೆ ತಲಾ 29 ಮತದಂತೆ 4ವರಿಗೆ ಒಟ್ಟು 116 ಮತಗಳನ್ನು ಹಾಕುವ ಮೂಲಕ ಗೆಲ್ಲಿಸಲಾಗುತ್ತೆ. ಹಾಗೆ 5ನೇ ಅಭ್ಯರ್ಥಿಗೆ ಕಾಂಗ್ರೆಸ್ನ 19 ಮತಗಳನ್ನ ಹಾಕಿಸಲು ತೀರ್ಮಾನ ಮಾಡಲಾಗಿದೆ. ಇನ್ನು ಯಾವ ಪಕ್ಷದ ಶಾಸಕರ ಸಂಖ್ಯೆ ಎಷ್ಟಿದೆ, ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ, ಪರಿಷತ್ ನಂಬರ್ ಗೇಮ್. ಒಟ್ಟು ಶಾಸಕರು 222, ಕಾಂಗ್ರೆಸ್ 135, ಬಿಜೆಪಿ 62, JDS 18, ಪಕ್ಷೇತರರು 2, ಸರ್ವೋದಯ ಪಕ್ಷ 1, ಬಿಜೆಪಿ ಉಚ್ಚಾಟಿತರು 3. ಹೌದು, ರಾಜ್ಯದ ಒಟ್ಟು 224 ಶಾಸಕರ ಪೈಕಿ ಸುಧಾಕರ್ ವಿಧಿವಶರಾಗಿದ್ದು, ಶಾಸಕ ವಿನಯ್ ಕುಲಕರ್ಣಿಯನ್ನ ಅನರ್ಹಗೊಳಿಸಲಾಗಿದೆ. ಇದರಿಂದ ಒಟ್ಟು ಸಂಖ್ಯೆ 222ಕ್ಕೆ ಇಳಿದಿದೆ. ಅಂಕಿ ಅಂಶಗಳು ಹೀಗೆ ಹೇಳ್ತಿದ್ರೆ, ಜನಾರ್ದನ ರೆಡ್ಡಿ ಬಿಟ್ಟು 3 ಪಕ್ಷೇತರ ಶಾಸಕರ ಮತ ಕಾಂಗ್ರೆಸ್ಗೆ ಬೀಳಲಿದೆ. ಅಲ್ಲಿಗೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ 22 ಮತಗಳು ಸಿಗಲಿದೆ. ಬಿಜೆಪಿ ಉಚ್ಚಾಟಿತ ಶಾಸಕರ ಪೈಕಿ 2 ಮತ ಸಿಕ್ಕರೆ ಸಂಖ್ಯಾಬಲ 24 ಆಗಲಿದೆ. JDSನಿಂದಲೂ 4 ಅಡ್ಡ ಮತದಾನ ಆಗಬಹುದು ಎಂದು ಕಾಂಗ್ರೆಸ್ ನಿರೀಕ್ಷೆ ಇಟ್ಟುಕೊಂಡಿದೆ. JDSನಿಂದ ನಿರೀಕ್ಷಿತ ಸಂಖ್ಯೆಯ ಅಡ್ಡ ಮತದಾನ ಆಗದಿದ್ರೆ 5ನೇ ಅಭ್ಯರ್ಥಿಯನ್ನ 2ನೇ ಪ್ರಾಶಸ್ತ್ಯದ ಮತದಲ್ಲಿ ಗೆಲ್ಲುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಕಣ ರಂಗೇರಿದೆ. ಕಾಂಗ್ರೆಸ್ ಮತ್ತು JDSನ 5ನೇ ಅಭ್ಯರ್ಥಿಗಳಿಗೆ ಬಹುಮತ ಇಲ್ಲ. ಕಾಂಗ್ರೆಸ್ನ ಅಭ್ಯರ್ಥಿಗೆ 24 ಮತಗಳು ಸದ್ಯಕ್ಕಿವೆ. ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಇನ್ನೂ ಹೆಚ್ಚುವರಿಯಾಗಿ 4 ಮತಗಳ ಅವಶ್ಯಕತೆ ಇದೆ. ಹೀಗಾಗಿ JDSನಿಂದ ಅಡ್ಡ ಮತದಾನ ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ. ಒಂದು ವೇಳೆ ಅಡ್ಡ ಮತದಾನ ಆಗದೆ ಹೋದರೆ 2ನೇ ಪ್ರಾಶಸ್ತ್ಯದ ಮತಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ಗೆ 4, ಬಿಜೆಪಿಗೆ 2 ಸ್ಥಾನಕ್ಕಿಲ್ಲ ತಲೆನೋವು. 5ನೇ ಸ್ಥಾನಕ್ಕೆ JDS ಕಾಂಗ್ರೆಸ್ ನಡುವೆ ಕಾದಾಟ. ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣಾ ಕಣ ರಂಗೇರಿದೆ. 7 ಪರಿಷತ್ನ ಸ್ಥಾನಗಳ ಪೈಕಿ ಕಾಂಗ್ರೆಸ್ಗೆ 4, ಬಿಜೆಪಿಗೆ 2 ಸ್ಥಾನಕ್ಕೆ ಯಾವುದೇ ತಲೆನೋವು ಇಲ್ಲ. ಆದ್ರೆ 5ನೇ ಸ್ಥಾನಕ್ಕೆ JDS ಕಾಂಗ್ರೆಸ್ ನಡುವೆ ಬಿಗ್ ಫೈಟ್ ನಡೆಯುತ್ತಿದೆ. ಈಗಾಗಲೇ ಕಾಂಗ್ರೆಸ್ ಶಾಸಕರನ್ನ ಬಿಡದಿ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನೊಂದೆಡೆ ಇಂದು JDS ಶಾಸಕರು ರೆಸಾರ್ಟ್ ಶಿಫ್ಟ್ ಆಗೋ ಸಾಧ್ಯತೆಯೂ ಹೆಚ್ಚಾಗಿದೆ. ಶಾಸಕ GT ದೇವೇಗೌಡ ನಡೆ JDSಗೆ ತಲೆನೋವಾಗಿದೆ. ಇನ್ನು ತಮ್ಮ ಅಭ್ಯರ್ಥಿ ಗೆಲುವಿಗೆ ಕಾಂಗ್ರೆಸ್ ಹಾಗೂ JDS ನಾಯಕರು ತಮ್ಮದೇ ಲೆಕ್ಕಾಚಾರಗಳನ್ನ ಹಾಕಿಕೊಂಡಿದ್ದಾರೆ. ಈ ಪೈಕಿ JDS ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ, JDS ಲೆಕ್ಕಾಚಾರ ಏನು? JDS ಪ್ಲಸ್ ಬಿಜೆಪಿ ಪ್ಲಸ್ ಯತ್ನಾಳ್ ಸೇರಿ 26 ಮತಗಳಿವೆ. ಉಳಿದ 2 ಮತಗಳಿಗಾಗಿ ಜೋರಾದ ಕಸರತ್ತು. ಗುಪ್ತ ಮತದಾನದ ಹಿನ್ನೆಲೆ ಕಾಂಗ್ರೆಸ್ ಮತ ಬರುವ ಲೆಕ್ಕಾಚಾರ. ಕಾಂಗ್ರೆಸ್ನಲ್ಲಿನ ಆಂತರಿಕ ಕಿತ್ತಾಟ ಲಾಭ ತರುವ ಲೆಕ್ಕಾಚಾರ. ಮಂತ್ರಿ ಸ್ಥಾನ ಸಿಗದ ಹಿರಿಯ ಶಾಸಕರ ಮತಗಳು ಕ್ರಾಸ್ ಓಟ್ ನಂಬಿಕೆ. ಕೆಲವು ಶಾಸಕರಿಗೆ DK ಶಿವಕುಮಾರ್ CM ಆಗಿರೋದು ಇಷ್ಟ ಇಲ್ಲ. ಅಂತಹ ಶಾಸಕರು ಸೈಲೆಂಟ್ ಆಗಿ ಕಾಂಗ್ರೆಸ್ ವಿರುದ್ಧ ಮತ ಹಾಕಬಹುದು. JDS ಇಷ್ಟೆಲ್ಲ ಲೆಕ್ಕಾಚಾರ ಹಾಕಿಕೊಳ್ತಿದೆ. ಕಾಂಗ್ರೆಸ್ ಕೂಡ ತನ್ನದೇ ಗೇಮ್ ಪ್ಲಾನ್ ರೆಡಿ ಮಾಡಿದೆ. ಕಾಂಗ್ರೆಸ್ನ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಲೆಕ್ಕಾಚಾರ ಏನು? ಕಡಿಮೆ ಇರುವ 2 ಮತಗಳನ್ನ JDSನಿಂದ ಪಡೆಯುವ ಲೆಕ್ಕಾಚಾರ. DK CM ಆಗಿರುವುದರಿಂದ ಒಕ್ಕಲಿಗ ಶಾಸಕರು ಮತ ಹಾಕುವ ಲೆಕ್ಕಾಚಾರ. JDS ಶಾಸಕರ ಜೊತೆ ಮಾತುಕತೆ ಮಾಡಿರುವ ಕಾಂಗ್ರೆಸ್. ಹೀಗಾಗಿ JDSನಿಂದಲೇ ಕ್ರಾಸ್ ಔಟ್ ಆಗುವ ನಂಬಿಕೆ. ಕಾಂಗ್ರೆಸ್ ಶಾಸಕರಿಗೆ ಗಾಳ ಬಹಿರಂಗ. ಆಪರೇಷನ್ ಭೀತಿಯಿಂದ ರೆಸಾರ್ಟ್ ರಾಜಕೀಯ.
ಮೊಳಕಾಲ್ಮೂರು ಕಾಂಗ್ರೆಸ್ ಶಾಸಕನಿಗೆ ಗಾಳ. ಕಾಂಗ್ರೆಸ್ನಲ್ಲಿ ಆಪರೇಷನ್ ಭೀತಿ ಶುರುವಾಗಿದೆ. ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣಗೆ ಜೆಡಿಎಸ್ ಗಾಳ ಹಾಕಿದ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ ಜೆಡಿಎಸ್ನಿಂದ ಕಾಂಗ್ರೆಸ್ನ ಹಲವರಿಗೆ ಫೋನ್ ಕಾಲ್ ಬಂದಿರಬಹುದು ಎನ್ನಲಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಆಮಿಷಗಳಿಗೆ ಬಲಿಯಾಗದಂತೆ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ನ ಕೆಲ ಶಾಸಕರಿಗೆ ಅನ್ಯ ಪಕ್ಷದಿಂದ ಆಮಿಷದ ಕರೆ ಬರುತ್ತಿದೆ ಎಂದು ಸಿಎಲ್ಪಿ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಬಹಿರಂಗಪಡಿಸಿದ್ದಾರೆ. ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣಗೆ ಆಮಿಷದ ಕರೆ ಬಂದಿದ್ದು, ಪ್ರತಿಯೊಬ್ಬ ಶಾಸಕರ ಚಲನವಲನ ಗಮನಿಸುತ್ತಿದ್ದೇವೆ. ಅನೇಕರಿಗೆ ಜೆಡಿಎಸ್ನಿಂದ ಕರೆ ಬಂದಿರಬಹುದು. ಯಾರೊಬ್ಬರು ಆಮಿಷಗಳಿಗೆ ಬಲಿಯಾಗಬೇಡಿ. ಪ್ರತಿಯೊಬ್ಬ ಶಾಸಕರ ಮತವು ಅತ್ಯಂತ ಅಮೂಲ್ಯವಾಗಿದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಸಣ್ಣ ತಪ್ಪುಗಳಿಗೂ ಆಸ್ಪದ ನೀಡಬಾರದು. ಯಾವ ಅಭ್ಯರ್ಥಿಗೆ ಯಾರು ಮತ ಹಾಕಬೇಕೆಂದು ಪಕ್ಷ ತೀರ್ಮಾನಿಸುತ್ತೆ. ಅಡ್ಡ ಮತದಾನ ಆಗದಂತೆ ಎಚ್ಚರ ವಹಿಸಲು ಸಿಎಂ ಡಿಕೆ ಶಿವಕುಮಾರ್ ಕಿವಿಮಾತು ಹೇಳಿದ್ದಾರೆ. ಒಟ್ಟಿನಲ್ಲಿ ಪರಿಷತ್ ಚುನಾವಣೆಯು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಾಲಿಗೆ ಪ್ರತಿಷ್ಠೆಯಂತೆ ಆಗಿಬಿಟ್ಟಿದೆ. ರಾಜ್ಯದಲ್ಲಿ ಈಗಾಗಲೇ ರೆಸಾರ್ಟ್ ಪಾಲಿಟಿಕ್ಸ್ ಜೋರಾಗಿದ್ದು, ಎಲ್ಲಾ ಗೊಂದಲಗಳಿಗೆ ನಾಳೆ ಮತದಾನದಲ್ಲಿ ಉತ್ತರ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.